ಸೋಮವಾರದಿಂದ ಮಳೆಗಾಲದ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕಾಂಗ್ರೆಸ್ ತಂತ್ರವನ್ನ ಹೆಣಿತಾ ಇದೆ. ಮಂಗಳವಾರ ಶಾಸಕಾಂಗ ಪಕ್ಷದ ಸಭೆಯನ್ನ ಸಿದ್ದರಾಮಯ್ಯ ಅವರು ಕರೆದಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಂಜೆ 6:30ಗೆ ಈ ಸಭೆ ನಡೆಯುತ್ತೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಸಭೆಯಲ್ಲಿ ಅಧಿವೇಶನಕ್ಕೆ ಸಜ್ಜಾಗುವ ಸಂಬಂಧ ಮಹತ್ವದ ಚರ್ಚೆಯನ್ನ ಕಾಂಗ್ರೆಸ್ ಅವರು ಮಾಡ್ತಾರೆ. ಈಗ ಸರ್ಕಾರದ ವೈಫಲ್ಯಗಳು ಏನೇನಿದೆ, ನೆರೆ ಸೇರಿದಂತೆ ಹಲವು ವಿಷಯಗಳ ಚರ್ಚೆಯನ್ನ ಸದನದ ಒಳಗೆ ಯಾವ ತರ ಎತ್ತಿ ಹಿಡಿಬೇಕು, ವೈಫಲ್ಯಗಳನ್ನ ರಾಜ್ಯ ಸರ್ಕಾರವನ್ನ ಬಡಿದೇಳಿಸುವ ಸಂಬಂಧ ಕಾರ್ಯತಂತ್ರವನ್ನ ಕಾಂಗ್ರೆಸ್ ರೂಪಿಸೋದಕ್ಕೆ ಈ ಮೀಟಿಂಗ್ ಅನ್ನ ಕರೆದಿರೋದು. ಶಾಸಕರ ಸಲಹೆಯನ್ನ ಪಡ್ಕೊಂಡು ರಣತಂತ್ರಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಸೋಮವಾರದಿಂದ ಮಳೆಗಾಲದ ಅಧಿವೇಶನ ಆರಂಭ ಹಿನ್ನೆಲೆಯಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಏನೆಲ್ಲ ಬಾಣಗಳನ್ನ, ಅಸ್ತ್ರಗಳನ್ನ ಪ್ರಯೋಗ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ತಯಾರಿಗಳನ್ನ. ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ನಂಬಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡ್ಕೊಳ್ತಾ ಇದೆ. ಹಾಗಾಗಿ ಶಾಸಕರನ್ನ ಸಭೆ ಕರೆದಿದ್ದಾರೆ. ಶಾಸಕರ ಸಲಹೆ ಪಡೆದು ಯಾರ್ಯಾರು ಯಾವ್ಯಾವ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಯಾರ್ಯಾರನ್ನ ಟಾರ್ಗೆಟ್ ಮಾಡಬೇಕು. ಸೊ ಹಾಗಾಗಿ ಈ ಒಂದು ಸಭೆಯನ್ನ ಮಂಗಳವಾರ ಖಾಸಗಿ ಹೋಟೆಲ್ನಲ್ಲಿ ಸಂಜೆ 6:30ಗೆ ಕರೆದಿದ್ದಾರೆ. ಅಫ್ಕೋರ್ಸ್ ಕಾಂಗ್ರೆಸ್ನ ಘಟಾನುಘಟಿ ರಾಜ್ಯ ನಾಯಕರಲ್ಲಿ ಇರ್ತಾರೆ. ಸಿದ್ದರಾಮಯ್ಯ ಅವರು ಮತ್ತೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಸರ್ಕಾರದ ವೈಫಲ್ಯಗಳು, ನೆರೆ ಪರಿಸ್ಥಿತಿಯನ್ನು ಸರ್ಕಾರ ಹೆಂಗ್ ನಿಭಾಯಿಸಿದೆ, ಆ ಎಲ್ಲ ವಿಷಯಗಳ ಬಗ್ಗೆ ಸರ್ಕಾರವನ್ನ ಟಾರ್ಗೆಟ್ ಮಾಡೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸಿಕೊಳ್ಳುತ್ತೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಬಿಳಗುಂಬ ಸಮೀಪ ತಡರಾತ್ರಿ ಅನಾಹುತವೊಂದು ತಪ್ಪಿದೆ. ನೆಲಮಂಗಲದಿಂದ ಮಾಗಡಿಗೆ ಕೋಳಿ ಫೀಡ್ ಸಾಗಿಸ್ತಾ ಇದ್ದಂತ ಕ್ಯಾಂಟರ್ಗೆ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು 100 ಮೂಟೆ ಕೋಳಿ ಫೀಡ್ ಬೆಂಕಿಗೆ ಆಹುತಿ ಆಗ್ಬಿಟ್ಟಿದೆ. ಅದೃಷ್ಟವಶಾತ್ ಡ್ರೈವರ್ ಹಾಗೆಯೇ ಕ್ಲೀನರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣೇಶ ವಿಸರ್ಜನೆ ಶಾಂತಿಯುತವಾಗಿ ನಡೆಯಿತು. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಶುರುವಾದ ಮೆರವಣಿಗೆ 18 ಗಂಟೆಗಳ ಕಾಲ ರಾಜಬೀದಿಯಲ್ಲಿ ಸಾಗಿತು. ಇವತ್ತು ನಸುಕಿನ ಜಾವ 4 ಗಂಟೆಗೆ ಕೋಟೆ ಪರಿಸರದ ಭೀಮನ ಮಡುವಿನಲ್ಲಿ ಗಣೇಶ ವಿಸರ್ಜನೆ ಮಾಡಲಾಯಿತು. ಲಕ್ಷಾಂತರ ಜನರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಬಿಗಿ ಬಂದೋಬಸ್ತ್ನಲ್ಲಿ ಗಣೇಶ ವಿಸರ್ಜನೆ ಆಗಿದೆ. ಮೆರವಣಿಗೆ ವೇಳೆ ಸಂಸದ ರಾಘವೇಂದ್ರ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ. ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಅಂದ್ರೆ ಆ 11 ದಿವಸಗಳ ಕಾಲ ಗಣೇಶನನ್ನ ಆರಾಧಿಸಿ ಆ ವಿಸರ್ಜನೆಯನ್ನ ಕಣ್ತುಂಬಿಕೊಳ್ಬೇಕು, ನಾವು ಅದರಲ್ಲಿ ಪಾಲ್ಗೊಳ್ಬೇಕು ಅಂತ ಶಿವಮೊಗ್ಗದ ಜನತೆ ಕಾಯ್ತಾ ಇರ್ತಾರೆ. ಸೊ ಆ ಗಳಿಗೆಗೆ ಶಿವಮೊಗ್ಗ ಸಾಕ್ಷಿ ಆಗಿದೆ. ಅದರಲ್ಲೂ ಸಂಸದ BY ರಾಘವೇಂದ್ರ ಅವರು ಟಗರು ಬಂತು ಟಗರು ಸಾಂಗ್ಗೆ ಸಖತ್ತಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ಇನ್ನು 18 ಗಂಟೆಗಳ ಕಾಲ ಸುದೀರ್ಘವಾಗಿ ರಾಜಬೀದಿಯಲ್ಲಿ ಮೆರವಣಿಗೆ ನಡೆಯಿತು. ಗಣೇಶನ ವಿಸರ್ಜನೆ ಆಗಿದೆ.